ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ತಮ್ಮ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ್ದು ಗೃಹ ಇಲಾಖೆಯನ್ನ ವಿಜಯ್ ತಾವೇ ಇರಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಹಾಗೂ 9 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ಒಂದು ವಾರದ ನಂತರ ಅವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ 1 ಪಿ ಸೆಂಥಿಲ್ ಕುಮಾರ್ ಅವರು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ಸಚಿವರಿಗೆ ಶಿಫಾರಸು ಮಾಡಲಾದ ಖಾತೆಗಳ ಪಟ್ಟಿಯನ್ನು ಹಸ್ತಾಂತರಿಸಿದರು. ಇನ್ನು ಸಿಎಂ ವಿಜಯ್, ಮುಖ್ಯಮಂತ್ರಿ ವಿಜಯ್ ಸಾರ್ವಜನಿಕ ಜೊತೆಗೆ ಸಾಮಾನ್ಯ ಆಡಳಿತ, ಪೊಲೀಸ್, ಗೃಹ ಇಲಾಖೆ ಹಾಗೂ ವಿಶೇಷ ಕಾರ್ಯಕ್ರಮ ಅನುಷ್ಠಾನ ಸೇರಿದಂತೆ ಪ್ರಮುಖ ಖಾತೆಗಳ ಜೊತೆಗೆ ಮಹಾನಗರ ಆಡಳಿತ, ಮಹಿಳಾ ಕಲ್ಯಾಣ, ಯುವ ಕಲ್ಯಾಣ ಮತ್ತು ನಗರ ಹಾಗೂ ಜಲ ಸರಬರಾಜು ಖಾತೆಗಳನ್ನು ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ. ಇನ್ನು ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಎನ್ ಆನಂದ್ ಅವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ, ಇನ್ನು ಕೆ.ಎ. ಸೆಂಗೋಟಿಯನ್ಗೆ ಹಣಕಾಸು ಇಲಾಖೆ, ಆರ್ ನಿರ್ಮಲ್ ಕುಮಾರ್ ಅವರಿಗೆ ಇಂಧನ ಸಂಪನ್ಮೂಲ ಮತ್ತು ಕಾನೂನು ಖಾತೆ, ಇನ್ನು ಎಸ್ ಕೀರ್ತನಾ ಕೈಗಾರಿಕಾ ಸಚಿವೆ, ಆಧವ್ ಅರ್ಜುನ್ ಸಾರ್ವಜನಿಕ ಕಾಮಗಾರಿ ಮತ್ತು ಕ್ರೀಡಾ ಅಭಿವೃದ್ಧಿ ಖಾತೆ ನೀಡಲಾಗಿದೆ. ಕೆ.ಜಿ. ಅರುಣ್ ರಾಜ್ ಅವರಿಗೆ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ನೀಡಲಾಗಿದೆ. ಇನ್ನು ಪಿ ವೆಂಕಟರಮಣನ್ ಆಹಾರ ಮತ್ತು ನಾಗರಿಕ ಸರಬರಾಜು, ರಾಜ್ ಮೋಹನ್ ಶಾಲಾ ಶಿಕ್ಷಣ ಮತ್ತು ತಮಿಳು ಅಭಿವೃದ್ಧಿ, ಮಾಹಿತಿ ಮತ್ತು ಪ್ರಚಾರ ಖಾತೆಯನ್ನು ನೀಡಲಾಗಿದೆ. ಡಾಕ್ಟರ್ ಕೆ.ಜಿ. ಪ್ರಭು ಅವರಿಗೆ ನೈಸರ್ಗಿಕ ಸಂಪನ್ಮೂಲ ಖಾತೆಯನ್ನು ನೀಡಲಾಗಿದೆ.